ಬಿಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ಲಲ್ಲ, ಅಯ್ಯೋ ಅಷ್ಟು ಬಂದ್ರು. ಈ ಸುದ್ದಿನ ಮೊದಲು ಹೋಗಿ ರೇಖೆ ತಡಿ. ಏ ರೇಖಾ, ರೇಖಾ, ಏ ರೇಖಾ, ಪ್ರೇಮಕ್ಕ, ಯಾಕೆ ಇಷ್ಟು ಗಾಬರಿ ಬಂದಿ? ಅಲ್ಲ ಏನಕ್ಕ ನೀನು ಆಗಲ್ಲ ಆಕಳ ಮೇಯ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದವ, ಆಕಳ ಮೇಯ್ಸ್ಕೊಂಡ್ ಬಂದೆ ಅದೇ? ಇಲ್ಲ ಇವ ಆಕಳ ಮೇಯ್ಸಕ್ಕೆ ಹೋಗಿದ್ದೆ. ಅಲ್ಲಿ ಊರ್ ಹೊರಗೆ ಆಕಳ ಅಲ್ಲಿ ಬಿಟ್ಟು ಬಂದೆ. ಹಂಗ ಓಡಿ ಅಲ್ಲಿ ನಿಮ್ಮ ನಾದ್ನಿ ಗಂಡ ಅವರಿಗೆ ದೋಬಿಡ್ತಾನಿದ್ಲಲ್ಲ, ಆಕಿ ಎಲ್ಲಾರು ಬರಕತ್ತಿದವ. ಅದಕ್ಕೆ ನಾನು ಅಡ್ಡ ಬಿದ್ದು ಇಲ್ಲಿ ಓಣ ಸಂದೆ ಹಾಸಿ ಇಲ್ಲಿ ಬಂದಿ ನೋಡು. ಈ ಬರ್ಬೋದು ಬಂದ್ರು ನೋಡು. ಏನಂತ ಹೇಳ್ತೀನಿ ನಿನ್ ಗಂಡಗ, ಆಮೇಲೆ ನಿಮ್ಮ ಇವ್ರಿಗೆಲ್ಲ. ಮತ್ತೆ ಈಗ ಅಕ್ಕಿ ಬಂದು ಏನಾರು ಹೇಳ್ತಾಳ ಏನ ಇವ? ನನಗೆ ಯಾಕೆ ಅಂಜಿಕೆ ಬಂತು, ಅದಕ್ಕೆ ಬಂದು ಹೇಳಿದೆ. ಬಂದ್ರ ಅಲ್ಲ ಮನ್ಯಾಗ ನನ್ನ ಗಂಡನು ಅದನ್ನ, ನಮ್ಮ ಅವನು ಅದನ್ನ, ಇನ್ನ ಹೊಲಕ್ಕೆ ಹೋಗಿಲ್ಲ ಅವರು, ಊಟ ಮಾಡಾಕತ್ತಾರ. ಅಲ್ಲ ಒಂದ್ ವೇಳೆ ನೀನ ಕಳಿಸಿ ಅಂತಂದು ನನಗೇನಾರು ಅಂದ್ರೆ ಏನ್ ಮಾಡ್ಬೇಕು ಇವ? ಈಗ ಈಕಿ ಬಂದು ಏನಂತಾಳ ಏನಂತ ನನಗೆ ಯಾಕೆ ಅಂಜಿಕೆ ಬರುತ್ತೆ. ಕಳ್ಸೋದಿನ ಕಳಿಸ್ಬಿಟ್ಟೆ, ಒಳ್ಳೇದಾಗಿದ್ರೆ ಒಳ್ಳೇದಾಗತ್ತೆ. ಅಕಸ್ಮಾತ್ ಸಿಟ್ಟಿಗೆದ್ದು ಏನಾರ ಆದ್ರೆ ಏನ್ ಮಾಡ್ಬೇಕು ಇವ? ದೇವಕ್ಕ ಬಂದ್ಬಿಟ್ರೆ ಮಂಗಳವ ಕಾಕರ ಆರಾಮದಿರಿ? ಬರ್ರಿ ಒಳ ಬರ್ರಿ, ಕಾಲ್ ತಗೋತಾರ ನೀರ್ ತರಲ್ಲ? ಏನು ಬೇಡವಾ? ಬೇಡ ಅಕ್ಕರ ನೀವು ಬರ್ರಿ ಒಳ ಬರ್ರಿ, ಅಷ್ಟು ಒಳ ಬರ್ರಿ. ಅದಾರಿ ಇವರು ಮನ್ಯಾಗ ಅದಾರ, ಮಾವಾರು ಮತ್ತ ಮನೆಯವ್ರು ಅದಾರಿ. ಬರ್ರಿ ಒಳ ಬರ್ರಿ. ಬಾ ಮಂಗಳ ಬಾ. ಬರ್ರಿ ಬರ್ರಿ ಕುಂದರಿ, ಕಾಟಿ ಮ್ಯಾಗ ಕುಂದರಿ. ಹಂಗಂಗ ಆರಾಮದಿರಿ ಕಾಕರ? ಮಂಗಳ ಆರಾಮದಿಯ? ಊಟ ಆರಾಮದವ? ಹ್ಞೂ ಅತ್ತಿಯಮ್ಮ ಎಲ್ಲಾರು ಆರಾಮದಿ. ಮಗನ ನನಗೆ ಯಾಕ ಮಂಗಳನ ದನಿ ಕೇಳ್ದಂಗೆ ಆಕತೈತೆ. ಮೊದ್ಲ ನೋಡ ನನಗೆ ಹೋಗಿ ಒಳಗೆ ನೋಡ ನೀನು. ಮಗನ ಅಲ್ಲ ಊರ್ ಹೋಗಳ ಅಂತಂದು ರೇಖಾ ಹೇಳಿದ್ಲು. ಒಂದ್ ವಾರ ಆಗೈತಾಟ, ಮತ್ತೆ ಬಂದ್ಬಿಟ್ಲಲ್ಲ ಯಪ್ಪ. ಅವಾಗ ರೊಕ್ಕ ಕೊಡಕ್ ಆಗ್ಲಿಲ್ಲ, ಈಗ ಏನ್ ಮಾತ್ರ ರೊಕ್ಕ ಒಂದಿಸ್ಕೊಂಡು ಹೋಗಕ್ ಬಂದ್ಲ ಏನ? ಅಲ್ಲ ಏನ್ ಮಾಡೋದಯ್ಯಪ್ಪ? ಏನನಪ್ಪ ಏನ್ ನನಗಂತೂ ವಿಚಿತ್ರ ಬಿಡೈತಿ. ಈಕಿ ಸಲ ಸಾಕಾಗ್ಬಿಟ್ಟೈತಿ ನೋಡ್ ನನಗರ. ಅಪ್ಪ ಅಣ್ಣ ಆರಾಮದಿರಿ? ಅಲ್ಲ ನೀವು ಮನಸ್ಸಿಗೆ ಏನ್ ಅನ್ಕೊಳಕತ್ತೀರ ಅಂತ ನನಗೆ ಗೊತ್ತಾಗೈತಿ. ಇನ್ನ ಹೋಗಿ ಒಂದ್ ವಾರ ಆಗಿಲ್ಲ, ಮತ್ತೆ ಬಂದ್ಬಿಟ್ಲಲ್ಲಪ್ಪ. ಮತ್ತೆ ಎಲ್ಲಿ ರೊಕ್ಕ ಕೊಡು ಅಂತಳ ಏನ ಅಂತಂದು ಹಂಚ್ಕೊಳಕತ್ತಿರೋದಿಲ್ಲ. ಅಂಜಕ್ ಹೋಗ್ಬೇಡ್ರಿ, ನಾನೇನ್ ಈ ಸಲ ನಿಮ್ ರೊಕ್ಕ ಕೇಳಕ್ ಬಂದಿಲ್ಲ. ತಿಮ್ಮ ನೀವು ಅಂಜಕ್ ಹೋಗ್ಬೇಡ್ರಿ, ನಾ ಏನ್ ಈ ಸಲ ನಿಮ್ ರೊಕ್ಕ ಕಾಡ್ಸಿ ಬೇಡ್ಸಿ ರೊಕ್ಕ ಇಸ್ಕೊಂಡು ಹೋಗಕ್ ಬಂದಿಲ್ಲ. ನಾನು ತಪ್ಪಾಗೈತೆ ಅಂತಂದು ಹೇಳಕ್ ಬಂದೀನಿ ಅಷ್ಟೇ. ಏನ ತಪ್ಪಾಗೈತೆ? ಯಾಕವ ಏನ್ ಹಂಗ ಅನ್ನಕತ್ತಿಯಲ್ಲ? ಏನ್ ಆರಾಮದಿರಿಲ್ಲ ಎಲ್ಲರೂ? ಏನಾಗೈತಿ? ಅಲ್ಲ ನೀನೇನ ತಪ್ಪಾಗೈತೆ ಅನ್ನಕೇನ ಬೇರೆ ಯಾರ್ದ ಮನೆ ಕೇಳಿದಿಲ್ ಬಿಡು. ಅಲ್ಲ ಈ ತಪ್ಪಾಗೈತೆ ಅಂತ ಕೇಳೋ ಅವಶ್ಯಕತೆ ಅಂದ್ರೆ ಏನಿತ್ತು? ಎದಕ್ ಕೇಳಕತ್ತಿ? ಅಪ್ಪ ನಿಮಗ್ ಗೊತ್ತಿಲ್ಲ, ನಾನು ನನ್ನ ಗಂಡ ನಾವೆಲ್ಲರೂ ನಮ್ಮ ಮನೆಯಿಂದ ಅದಕ್ಕೆ ಏನ್ ಬರ್ತಿತ್ತಲ್ಲ ಅದನ್ನ ಗಂಟು ಮಾಡಿಟ್ಕೊಂಡು ಇಲ್ಲಿ ನಿಮ್ಮ ಮನೆ ಬಂದು ನಮ್ಮ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತಂದು ಹೇಳಿ ರೊಕ್ಕ ಕಾಡ್ಸಿ ಬೇಡ್ಸಿ ಇಸ್ಕೊಂಡು ಹೋಗ್ತಿದ್ನಲ್ಲ ಅದೆಲ್ಲ. ಆಮೇಲೆ ಅವನಂತೆಲ್ಲ ಇದು ಅವ್ವ ದೆವ್ವ ಬಂದು ನನ್ನ ಮೈ ಮೇಲೆ ಬರ್ತಾಳ ಅಂತ ಹೇಳಿ ನಿಮ್ಮನ್ನ ಅವಾಗ ಅಂಜಿಸ್ತಿದ್ನಲ್ಲ, ಅದೆಲ್ಲ ಸುಳ್ಳಪ್ಪ, ಅದೆಲ್ಲ ಸುಳ್ಳು. ಏನ ಸುಳ್ಳ? ಅಂದ್ರ ದೇವ್ ಬರೋದು ಮತ್ತೆ ಅವನ ಗತಿ ಮಾತಾಡೋದು ಹಿಂಗೆಲ್ಲ ಅದು ಮತ್ತೆ ನೀನ ಹೇಳ್ತಿದ್ದ ಅಲ್ಲ, ನೀ ಹೇಳ್ತಿದ್ದಿಲ್ ಬಿಡು, ನಾವೆಲ್ಲ ನೋಡ್ತಿದ್ವಲ್ಲ. ಮತ್ತೆ ನೀನು ಕರೆ ಹೇಳು, ಈಗ ಯಾಕೆ ಸುಳ್ಳು ಅಂತ ಹೇಳಕತ್ತಿ? ಬರದ ಕರೆ ಐತೆ ಹೌದಿಲ್ಲ? ಹೌದಣ್ಣ ನಿಜಾನೇ. ಇವತ್ತು ನಾನು ನಿಜ ಹೇಳ್ತೀನಿ. ಇಷ್ಟು ದಿವಸ ನಿಮಗೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದ್ದೆ, ಅದು ಇವತ್ತು ನಾನು ನಿಜ ಹೇಳಕತ್ತೀನಿ. ನನಗೆ ಯಾವ್ದವ ಬರ್ತಿದ್ದಿಲ್ಲ, ಏನೂ ಬರ್ತಿದ್ದಿಲ್ಲ. ನಿಮ್ಮಂತಕ್ಕೆ ರೊಕ್ಕ ಕೇಳೋ ಸಲುವಾಗಿ ನೀವು ಹಂಚ್ಕೊಂಡು ಹೋಗಿ ಬಂದಾಳ ಅಂದ್ರೆ ರೊಕ್ಕ ಕೊಡ್ತಿದ್ರಲ್ಲ, ಹಾಗಾಗಿ ಅಂಜಿಸಿ ರೊಕ್ಕ ತಗೊಂಡೋಗಿ ನಮ್ಮ ಮನೆ ಖರ್ಚು ನಮ್ಮ ಮನೆದೆಲ್ಲ ನಾನು ನೋಡ್ಕೋತಿದ್ದೆ. ನಮ್ಮ ಮನೆ ಬರ ಎಲ್ಲ ಹೊಲ್ದಾನ್ ಬೆಳೆ ಇದು ರೊಕ್ಕ ಅದು ಎಲ್ಲ ಗಂಟು ಮಾಡಿ ಇಟ್ಕೊಂತಿದ್ವಿ. ಬರೀ ಬಂದಾಗ ಒಮ್ಮೆ ನಿಮ್ಮನ್ನ ಕಾಡ್ಸಿ ಬೇಡಿಸಿ ಇಲ್ಲ ಅಲ್ಲಿ ಖರ್ಚು ತಪ್ಪಿಸ್ಬೇಕಂತೇಳಿ ಇಲ್ಲೇ ಬಂದಿರೋದು ಹಿಂಗೆಲ್ಲ ಮಾಡಿ ನಾವು ಇದು ಮಾಡ್ತಿದ್ವಿ. ಹಾಗಾಗಿ ನಂದ ತಪ್ಪು, ನಾನು ಸುಳ್ಸುತ್ತ ಹಂಗೆ ಹೇಳಿದ್ದೆ ತಪ್ಪು. ನಿಜವಾಗಿ ಹೇಳಕತ್ತೀನಿ, ನಾನು ಸುಳ್ಳ ಹೇಳಿದ್ದೆ. ನನಗೆ ಬುದ್ಧಿ ಬಂತು. ಈ ಅಕ್ಕ ಅದರಲ್ಲ ಇವರು ನನ್ನ ಗಂಡಗ ನನಗೆಲ್ಲ ಬುದ್ಧಿ ಕಲಿಸಿದ್ರು. ನಾನು ಹುಡುಗಾಟ ಮಾಡಿ ದೆವ್ವ ಅಂತ ನಾಟಕ ಮಾಡ್ತಿದ್ದಲ್ಲ, ಆ ದೆವ್ವದ ಅನುಭವನೂ ನನಗೆ ತೋರಿಸಿದ್ರು. ನಿಜವಾದ ದೆವ್ವಗಳದ್ದು ಇದ್ರೊಳಗೆ ಹೆಂಗಿರುತ್ತೆ, ನಾವು ನಾಟಕ ಮಾಡಕತ್ತಿದ್ದಲ್ಲ ಆ ದೆವ್ವಗಳಿಗೆ ಎಷ್ಟು ಒಳ್ಳೆವು ಇರ್ತಾವು ಕೆಟ್ಟವು ಇರ್ತಾವು. ಆದ್ರೆ ನಾವು ಅದನ್ನ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಅದನ್ನ ನಾನು ನಿಮ್ಮಂತಲ್ಲೇ ಉಪಯೋಗ ಮಾಡಿ ನೀವು ಎಷ್ಟು ಅದನ್ನ ಹಂಚ್ಕೊಂಡಿದ್ರೆ ಅನ್ನೋ ಅನುಭವನೂ ನನಗಾತು. ಯಾಕಂದ್ರೆ ನಾನು ಆ ದೆವ್ವ ಕೈಗಿದ್ದು ಅನುಭವಿಸಿ ಸಂಕಟ ಆ ಭಯ ಎಲ್ಲ ಅನುಭವಿಸಿ ಬಂದ್ಬಿಟ್ಟಿನಿ. ನಿಜ ಇನ್ ಮುಂದೆ ಆ ತಪ್ಪು ಮಾಡಂಗಿಲ್ಲ ಅಂತ ನಿಮಗೆ ಹೇಳಿ ನಮ್ಮೂರಿಗೆ ನಾನು ನನ್ನ ಗಂಡ ನನ್ನ ಮಕ್ಕಳು ನಾವು ಹೋಗ್ತೀವಿ. ಹಾಸಿಗೆದಷ್ಟು ಕಾಲು ಚಾಚ್ಬೇಕು ಅನ್ನೋದು ದೊಡ್ಡವ್ರು ಹೇಳೋ ಮಾತು ಸತ್ಯ ಐತಿ. ಹಾಗಾಗಿ ನಾವು ಇನ್ಮೇಲೆ ನಮ್ಮ ಹೊಲದಾಗ ಏಟ್ ಬರುತ್ತೆ ಆದಾಯ ಅದಕ್ಕೆ ಏನ್ ಬರುತ್ತೆ ನಮ್ಮನ್ನ ನಾವು ಮಾಡ್ಕೊಂಡು ನಮ್ಮ ಜೀವನ ನಾವು ಮಾಡ್ಕೊಂತೀವಿ. ಆದ್ರೆ ಯಾವತ್ತೂ ಈ ತರ ನಾನು ನಿಮ್ಮನ್ನ ಕಾಡ್ಸಲ್ಲ. ಆಮೇಲೆ ನಿಮ್ಮಂತಕ್ಕೆ ಏನು ನಾನು ಕಾಡ್ಸಿ ಬೇಯಿಸಿ ರೊಕ್ಕ ಇಸ್ಕೊಂಡಿನಲ್ಲ, ನನಗೆ ಗೊತ್ತು. ಅತಿಯಮ್ಮ ಕಿವೇನು ಮಾಡಿಕೊಟ್ಲು, ಆಮೇಲೆ ಅಣ್ಣ ಎಲ್ಲ ಚೀಲ ಮನೆ ಕಾಳು ಕಡಿ ಮಾಡಿಕೊಟ್ಟ. ನನ್ನಂತ ಸ್ವಾರ್ಥಿ ಮತ್ತೆ ಯಾರು ಇರಕ್ಕಿಲ್ಲ. ಮನ್ಯಾಗ ಊಟ ಮಾಡೋ ಸಣ್ಣ ಮಕ್ಳು ಅದಾವು, ಸಾಲಿಗೆ ಹೋಗೋದವು, ಅದಕ್ಕೆಲ್ಲ ಖರ್ಚು ಎಲ್ಲ ಅತಿಯಮ್ಮ ಕಂಡರೊಳಗೆ ದುಡ್ಕೊಂಬಂದು ಮನೆ ನಡ್ಸಕತ್ತಾಳ. ಆದ್ರೂ ನನಗೆ ಕರ್ಣೆ ಬರಲಿಲ್ಲ. ನಾನು ಬರೀ ರೊಕ್ಕ 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 ಅಂತಂದು ಅಷ್ಟೇ ಇದು ಮಾಡಿದ್ವಿ. ಯಾರು ಹೆಂಗಾರ ಹಾಳು ನಮ್ಗೇನಾಗತೈತಿ ನಮ್ಗೆ ಬಂದ್ರೆ ಸಾಕಂತಂದು. ಆದ್ರೂ ನೀವೇನು ಬೇಜಾರು ಮಾಡ್ಕೊಳ್ಳಾರ್ದಂಗೆ ಸಾಲ ಮಾಡಿ ಸುಲ ಮಾಡಿ ಹೆಂಡತಿ ಮೈಮೇಗಿನ ಬಂಗಾರ ಮಾರಿ ಎಲ್ಲ ಮಾಡಿ ಕೊಟ್ರು ನಮ್ಮ ಈ ದುರಾಸೆಗಂತೂ ಮುಕ್ತಿನೇ ಸಿಗಲಿಲ್ಲ. ಆದ್ರೆ ಈ ನನಗೆ ಬುದ್ಧಿ ಬಂದೈತಿ, ನನಗೆ ಎಲ್ಲ ಅರ್ಥನೂ ಆಗೈತಿ. ನಾನೀಗ ತಪ್ಪು ಮಾಡಲ್ಲ. ನಿಮ್ಮ ಬಂಗಾರದ ಕಿವೇನು ಹೆಂಗಾರ ಮಾಡಿ ಬಿಡಿಸ್ತೀನಿ, ಆಮೇಲೆ ನಿಮ್ಗೆ ಕೊಟ್ಟದ ರೊಕ್ಕನೂ ಕೊಡ್ತೀನಿ. ನಿಮ್ಮ ಮನೇನು ಪರಿಸ್ಥಿತಿ ಭಾಳ ಗಂಭೀರ ಐತಿ, ಆದ್ರೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಈ ನನಗೆಲ್ಲ ಅರ್ಥ ಆಗೈತಿ, ತಪ್ಪಾಗೈತಿ. ಆತ್ಯಮ್ಮ ನಿಮ್ಮ ಯಾವ ಹೆಣ್ಮಕ್ಳು ಬಂಗಾರದ ಕಿವೇನು ಎಲ್ಲ ಬಿಚ್ಚಿಕೊಟ್ಟು ಅದು ಮನೆ ಗಂಡಗ ಮಕ್ಕಳಿಗೆ ಆದ್ರೆ ಕೊಡ್ತಾರ ನನ್ನ ಬಾಳೆವಲ್ಲ ಅಂತೇಳಿ. ಆದ್ರೆ ಯಾರೋ ನಾಲ್ಕನಿಗೆ ತವ್ರನ್ನ ಕೊಟ್ಟದನ್ನ ಯಾರು ಮಾರ್ಕೊಡಲ್ಲ.
ಅಂತದನ್ನ ನೀವು ನನಗೆ ಕೊಟ್ರಿ, ಮಾರಿ ರೊಕ್ಕ ಕೊಟ್ರಿ, ಇರ್ಲಿ ಬಿಡು ಅಂತೇಳಿ ನನಗೆ ಕ್ಷಮಿಸ್ತಿರಲ್ಲ ಅತ್ತಿಯಮ್ಮ. ಅಪ್ಪ ಅಣ್ಣ ನನಗೆ ಕ್ಷಮಿಸ್ಬಿಡ್ರಿ, ಇನ್ನೊಮ್ಮೆ ಈ ತಪ್ಪು ನಾ ಮಾಡಂಗಿಲ್ಲ ಅಣ್ಣ. ಹೌದ್ರಿ ಮಾವಾರ, ನನಗೂ ಭಾಳ ಪಶ್ಚಾತ್ತಾಪ ಆಗತೈತ್ರಿ. ನಿಮ್ಮ ಮಕ್ಕ ತೋರ್ಸಕ್ಕೆ ಆಗವಲ್ತು, ಆದ್ರೆ ಏನು ಮಾಡಲಿ ಹೇಳ್ರಿ, ನನಗೆ ಏನು ಮಾಡೋಕ್ಕೂ ಆಗವಲ್ತು. ನನ್ನ ತಪ್ಪು ನೀವು ಕ್ಷಮಿಸ್ತಿರಲ್ರಿ, ಇನ್ನು ಮುಂದೆ ನಾವು ಈ ತಪ್ಪು ಮಾಡಂಗಿಲ್ರಿ. ನನ್ನ ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡ್ತೀನಿ. ಇಲ್ಲ ಅಂದ್ರೆ ನನ್ನ ದಾರಿ ಕಲ್ತ್ರ ನಾಳೆ ಅವು ದುಡಿಲಾರ್ದಂಗೆ ಹಾಳಾಗಿ ಹೋಗ್ತಾವೆ. ಅವ್ರಿಗೆ ಸರಿಯಾಗಿ ವಿದ್ಯೆ ಕಲಿಸಿ ಇವ್ರಿಗೆ ದುಡ್ಕೊಂಡು ತಿನ್ನೋ ದಾರಿ ಕಲಿಸ್ಕೊಡ್ತೀನಿ ರೀ. ನಮ್ಮ ಮನೆಗೆ ಏಟೈತಿ ಅಟ್ ನಾವು ತಿನ್ಬೇಕು. ನನ್ನ ಹೆಂಡತಿ ನಾನು ಸಾಕಾಗಲಿಲ್ಲ ಅಂದ್ರೆ ಯಾಕೆ ಮದುವೆ ಮಾಡ್ಕೋಬೇಕಿತ್ತು, ಹೌದಿಲ್ರಿ? ಹಾಗಾಗಿ ನಾನು ತವ್ರ ಮನೆಯಾಗ ಹೆಂಡತಿನ ಬಿಟ್ಟು ನಿಮ್ಮಂತೆ ರೊಕ್ಕ ಇಸ್ಕೊಂಡು ಈ ಭಾಳ ಆಸೆತನ ಕೆಲಸ ಮಾಡೀನಿ ರೀ. ನಿಮ್ಮ ಮಕ್ಕ ತೋರ್ಸಕ್ಕೆ ಲಾಯಕ್ಕಿಲ್ರಿ, ಆದರೂ ನನ್ನ ಕ್ಷಮಿಸ್ರಿ ಅಂತಂದು ಬಿಡ್ಕೊಂಡು ಇನ್ನು ಮುಂದೆ ಈ ತಪ್ಪು ಮಾಡಲ್ರಿ. ಬರ್ತೀವಿ, ಆದ್ರೆ ಹಬ್ಬ ಹುಣ್ಣಿಮೆಗೆ ನಿಮ್ಮ ಖುಷಿ ಒಳಗೆ ನಾವು ಖುಷಿ ಮಾಡ್ತೀವಿ. ಆದ್ರೆ ಯಾವತ್ತು ರೊಕ್ಕ ಹಿಂಗೆಲ್ಲ ದುರಾಸೆ ಯಾವುದೂ ನಮ್ಮ ಅಂತೆಕ್ ಇನ್ನು ಮುಂದೆ ಕನಸು ಮನಸ್ಸಿನಾಗೂ ನಮ್ಮ ಅಂತೆಕ್ ಬರಂಗಿಲ್ರಿ. ಹಂಗೆ ಈ ಅಕ್ಕ ನಮ್ಗೆ ಭಾಳ ಪಾಠ ಕಲಿಸ್ಯಾರಿ. ನಾವು ಮಾಡಿದ ತಪ್ಪು ಅಂತ ಗೊತ್ತಾಗಿ ಈಗ ನಾವು ಪಾಠ ಕಲ್ತೀವ್ರಿ. ನಮ್ಮನ್ನು ಕ್ಷಮಿಸ್ಬಿಡ್ರಿ ಮಾವಾರ. ಎಲ್ಲರನ್ನು ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಕಾಲಿಗೆ ಹೋಗ್ತೀನಿ, ನಮಗೆ ಕ್ಷಮಿಸ್ತಿರಲ್ರಿ? ಅಯ್ಯೋ ಅಳಿಯರ, ಅಂಥವೆಲ್ಲ ಯಾಕೆ ಮಾತಾಡ್ತೀರಿ? ಹೋಗ್ಬಿಡ್ರಿ. ನಮಗರ ಏನ್ರಿ, ನೀವು ಚಲೋ ಇರ್ಬೇಕಂತ ನಾವು ಮಾಡಿದ್ವು. ಈಗ ಹಿಂಗೆ ಒಳ್ಳೇದಾತಲ್ಲ, ಇನ್ನು ಮುಂದೆ ನಿಮ್ಮ ಜೀವನ ಮಾಡ್ಕೊಳಕ್ಕೆ ಅರ್ಥ ಆತು, ಗೊತ್ತಾತು. ಇನ್ನು ನಿಮ್ಮ ಬಾಳೆನೂ ಮಾಡ್ಕೊಂಡು ಹೋಗ್ತೀರ ಅನ್ನೋದು ನನಗೂ ಯಾಕೆ ನಂಬಿಕೆ ಬಂತು. ಸಾಕ್ರಿ, ನೀವು ನಮ್ಗೇನು ರೊಕ್ಕ ಕೊಡೋದು ಬೇಡ, ವಾಪಸ್ಸು ಏನೂ ಬೇಡ. ಆದ್ರೆ ನೀವು ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡು, ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು, ಮನೆಗೆ ಗಣಮಗಾಗಿ ದುಡ್ಡು ತಂದು ಹಾಕಿ ಹೆಣ್ಣು ಮಕ್ಕಳು ನೋಡ್ಕೋಬೇಕ್ರಿ. ಹಂಗೆ ತವ್ರ ಮನೆಯವ್ರದ್ದು ಇದು ಮಾಡ್ಕೊಂಡು ಎಷ್ಟು ದಿವಸ ಅಂತಂದು ಇದು ಮಾಡ್ತೀರಿ? ಒಂದೆಲ್ಲ ಒಂದು ದಿವಸ ದುಡಿಯಬೇಕು. ಇಲ್ಲ ನಿಮ್ಮ ಚಾಳಿ ನಿಮ್ಮ ಮಗ ಕಲ್ತು ನಾಳೆ ಅವಕ್ಕೂ ಭವಿಷ್ಯ ಹಾಳಲ್ಲನ್ರಿ. ಅದಕ್ಕೆ ಜವಾಬ್ದಾರಿ, ಒಬ್ಬ ಗಣಮಗ ತಲೆ ಮೇಲೆ ಜವಾಬ್ದಾರಿ ಇದ್ರೇ ಬಾಳೆ ನೆಟ್ಟಿಗಿರುತ್ತೆ. ಜವಾಬ್ದಾರಿ ಇಲ್ಲ ಅಂದ್ರೆ ದುಶ್ಚಟಕ್ಕೆ, ಇಲ್ಲ ಅಂದ್ರೆ ಇಂಥವೆಲ್ಲ ಮಾಡಿದ್ರಲ್ಲ ಈಗ ಇಂಥವ್ರನ್ನೇ ಬಂದು ಕುಂತು ನಮ್ಮ ಬಾಳೆ ಹೂವು ಅದೆಲ್ಲ ಬಿಟ್ಟು ಅನ್ನೋದೊಂದು ರೊಕ್ಕದ ಆಸೆ ದುರಾಸೆಗೆ ಹಿಂಗೆ ಮಾಡೋದು ಬೆಳೀತೈತ್ರಿ. ಬಸ್ ಸಹಜ ಅದು. ಈಗ ಬ್ಯಾಬಿಡ್ರಿ ಅದೆಲ್ಲ, ಈಗ ಆತಲ್ಲ, ನೀವು ಒಳ್ಳೆಯರಾದ್ರಲ್ಲ, ನಮಗಷ್ಟು ಸಾಕು. ನಮ್ಮ ಮಗಳು ನಿಮ್ಮ ಚಲೋ ನೋಡ್ಕೊಂಡು ಹೋಗ್ಬಿಟ್ರಿ ಸಾಕು. ಹೌದವ, ನಾನು ಇಷ್ಟು ದಿವಸ ನೀನು ಅವು ಬಂದಾಗತ್ತೆ ನಾಟಕ ಮಾಡೋದು ನಿನಗೆ ಅದು ಹುಡುಗಾಟಾಗಿತ್ತು ಅಥವಾ ನಿನಗೆ ಅನಿಸ್ಬೇಕು ಅನ್ನೋದಾಗಿತ್ತು ಗೊತ್ತಿಲ್ಲ. ಆದ್ರೆ ಅದರಲ್ಲಿಂದ ನಾವು ಎಷ್ಟು ನೋಡಿವಿ ಗೊತ್ತಾ? ಇಟ್ಟಿಟ್ಕ ಬಂದಾಗತ್ತೆ ಮೈಮೆ ಬಂತು ಅಂತ ಹೇಳ್ತಿದ್ದೆ. ನಾವು ಭಾಳ ಹಂಚ್ಕೊಂಡಿದ್ವಿ, ಅಪ್ಪ ಹಂಚ್ಕೊಂಡಿದ್ದ, ಮನೆಯ ಮಕ್ಕಳು ಹಂಚ್ಕೊಂಡ್ಬಿಟ್ಟಿದ್ರು. ಆದ್ರೆ ಆ ನೋವು ಭಾಳ ತ್ರಾಸಾಗಿ ಕೊಟ್ಟಿದ್ವ ನಮಗೆ. ನಿದ್ದೆ ಮಾಡಿಲ್ಲ, ಎಷ್ಟೋ ರಾತ್ರಿಗಳು ನಾವು ನಿದ್ದೆ ಮಾಡಿಲ್ಲ, ಎಷ್ಟು ರಾತ್ರಿ ನಾವು ಊಟ ಮಾಡಿಲ್ಲ, ಕಣ್ಣಿ ನಿದ್ದೆ ಬರಲಾರ್ದ ಒದ್ದಾಡಿ ಗೊತ್ತಾನ. ನಿನಗೇನೋ ಆ ನೋವು ಅರ್ಥ ಆಗಲಿಲ್ಲ, ಆದ್ರೆ ಆ ನೋವು ಅನುಭವಿಸಿದ್ರೆ ನಮಗೆ ಗೊತ್ತಿರುತ್ತೆ. ಇನ್ನು ಮುಂದೆ ತಪ್ಪು ಮಾಡಬೇಡ ಚಲೋ ಅಲ್ಲ ಅದು. ಯಾಕಂದರೆ ನಾವು ಪ್ರೀತಿ ತಂಗಿ ಒಬ್ಬ ತಂಗಿ ಅಂತ ನಾವು ಎಲ್ಲ ಮಾಡ್ತೀವಿ. ಆದರೆ ನಿನಗೆ ಆತ್ಮಕ್ಕೊಂದು ಗೊತ್ತಿರಬೇಕು ನಾವು ಮಾಡೋದೇ ತಪ್ಪು ಸರಿನೋ ಅಂತಂದು. ಅದಕ್ಕೆ ಒಬ್ರನ್ನ ಕಾಡಿಸಿ ಪೀಡಿಸಿ ರೊಕ್ಕ ತೊಗೊಂಡ್ರೇನು, ನಾವು ಕಷ್ಟಪಟ್ಟು ಬಿಡಬೇಕು. ದೇವ್ರು ನಮಗೂ ಕೈ ಕಾಲು ಕಣ್ಣು ಎಲ್ಲ ಕೊಟ್ಟಾನ, ನಾವು ದುಡ್ಕೊಂಡು ತಿನ್ಬೇಕು ಅನ್ನೋ ಒಂದು ಛಲ ಇರಬೇಕು. ಇನ್ನೊಬ್ಬರ ಮ್ಯಾಗ ಅವಲಂಬನೆ ಯಾವತ್ತೂ ಆಗಬಾರ್ದು. ಅವ್ರ ಜೀವನಕ್ಕೆ ಅವ್ರಿಗೆ ದೊಡ್ಡದಾಗಿರ್ತೈತಿ. ಹಾಗಾಗಿ ಈ ತಪ್ಪು ಯಾವತ್ತೂ ಮಾಡಬೇಡ್ರಿ. ಮಕ್ಕಳು ಒಳ್ಳೆ ಶಿಕ್ಷಣ ಕೊಟ್ಟು ಇನ್ಮೇಲೆ ಚಲೋ ಬೆಳೆಸ್ರಿ. ಮಕ್ಕಳನ್ನ ಚಲೋತ್ತಿ ಭಾಳ ತೋರಿಸ್ಬೇಕು, 4 ಮಂದಿಗೆ ಹೌದಾಗಬೇಕು. ಅದು ಭಾಳ ಇಷ್ಟರ ಲಕ್ಷಣ. ಅತಿಯಮ್ಮ, ನಿಮಗೆ ಭಾಳ ಕಾಟ ಕೊಟ್ಟೆ, ನನಗೆ ಗೊತ್ತು. ನಿಮ್ಮ ಭಾಳ ಹಂಚ್ಕೊತಿದ್ರಿ, ನೀವು ಎಷ್ಟು ಹಂಚ್ಕೊತಿದ್ರಿ ಅಂದ್ರೆ ಅದನ್ನ ನೋಡಿ ನಾನು ನಗ್ತಿದ್ದೆ ಹೊರತು ಅಷ್ಟು ಭಯ ನಿಮಗೆ ಆಗೈತೆ ಅಂದ್ರೆ ಅದನ್ನು ನೀವು ಎಷ್ಟು ಅನುಭವಿಸಿರ ಅನ್ನೋದನ್ನ ನಾನು ಅನುಭವಿಸ್ಬಿಟ್ಟೆ. ನನಗದು ಗೊತ್ತಾಗೈತಿ. ನಿಮ್ಗೆ ಕಾಲು ಹಿಡಿದು ಕಾಲು ಬಿದ್ದು ಉಳ್ಳಾಡಿ ತಪ್ಪಾಗೈತೆ ಅಂತ ಕಣ್ಣೀರು ಹಾಕಿದ್ರು ನನ್ನ ಪಾಪ ತೊಳೆಯಂಗಿಲ್ಲ. ಅಷ್ಟು ನಿಮಗೆ ಕಾಟ ಕೊಟ್ಟೆ ನಾನು. ನನಗೆ ಕ್ಷಮಿಸ್ತಿರಲ್ರಿ ಅತಿಯಮ್ಮ? ಮಂಗಳ, ನನಗೆ ಯಾವುದೇ ಥರ ನಿನ್ನ ಮೇಲೆ ನೋವಿಲ್ಲ, ಭಯ ಆಗಿತ್ತು ನಿಜ. ಆ ಭಯ ಹೇಳಕ್ಕೊಲ್ಲ ಬಿಡು ನಾನು. ಆದರೆ ಇವತ್ತು ನೀನು ಎಲ್ಲ ಚಲೋ ಆಗಿ ಒಂದು ಒಳ್ಳೆ ಅದೇನ ಅಂತಾರಲ್ಲ ಸಂಸಾರಸ್ಥರದ ಗೃಹಿಣಿಯಾಗಿ ನಿಂತಿಯಲ್ಲ, ಅದು ನನಗೆ ಭಾಳ ಖುಷಿ ಕೊಡತೈತಿ. ಈ ಖುಷಿ ಮುಂದೆ ನನ್ನ ನೋವು ಏನೋ ನನಗೆ ನೋವು ಅನಿಸ್ವಲ್ತು. ಆಯ್ತು, ಇನ್ನು ಮುಂದೆ ನಿಮ್ಮ ಬಾಳೆನೂ ಮಾಡ್ಕೊಂಡು ಚಂದಾಗಿರವ ಸಾಕು. 4 ಮಂದಿ ಭಯ ಅಲ್ಲ ಅನ್ಸ್ಕೋಕ್ಕಿಂತ ಹೌದು ಅನ್ಸ್ಕೊಂಡು ಜೀವನ ಮಾಡಿ ಸಾಕು. ತಂಗ್ಯವ, ನೀನು ಉಪಕಾರನ ನಾ ಮರೆಯಂಗಿಲ್ಲ. ನೀನು ಯಾರು ಏನು ಇದೆಲ್ಲ ನನಗೆ ಬೇಡ. ಆದ್ರೆ ನೀನು ನಮಗೊಂದು ಪಾಠ ಕಲಿಸಿ, ನಮಗೊಂದು ಬುದ್ಧಿ ಕಲಿಸಿ, ನಮ್ಮನ್ನ ಒಂದು ಉದ್ಧಾರ ಮಾಡಿ. ಜೀವನ ಅಂದ್ರೆ ಹಿಂಗೆ ನೀವು ಬಾಳಕತ್ತಿದ್ದು ಆ ಜೀವನ ಅದಲ್ಲ. ಈ ಜೀವನಕ್ಕೆ ಒಂದು ಅರ್ಥ ಕೊಟ್ಟು ಹೆಂಗೆ ಬಾಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟು ನಮ್ಗೆ ಒಂದು ಏನಂದ್ರೆ ಇಷ್ಟು ದಂಡುಪಿಂಡಾಗಿ ಇಷ್ಟು ಮನೆಯಾಗಿ ಒಬ್ಬರಿಗೆ ಹೊರೆಯಾಗಿ ಇಂಥ ಒಂದು ಕೆಟ್ಟ ಜೀವನ ಮಾಡೋರಿಗೆ ಒಳ್ಳೆ ಜೀವನ ದಾರಿ ಕೊಟ್ಟಿಲ್ಲ. ನಿನಗೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತವ. ನಮ್ಮನ್ನ ಒಂದು ಒಳ್ಳೆ ದಾರಿ ತಂದು ಉದ್ಧಾರ ಮಾಡಿದೆವ ತಂಗ್ಯವ. ಭಾಳ ಒಳ್ಳೆ ಕೆಲಸ ಮಾಡಿದೆವ. ನಿಜ, ಎಲ್ಲರೂ ಜಗ್ಗಿ ಮಂದಿ ನಿಮ್ಮ ಬಗ್ಗೆ ಹೇಳಿದ್ರು. ಅಲ್ಲ, ನಾನೇನೋ ಕಳಿಸ್ಬಿಟ್ಟೆ. ಆದ್ರೆ ಅಲ್ಲಿ ಏನಾಗುತ್ತೆ ಏನು ಯಾಕಂದ್ರೆ ನಾನು ಕಳ್ಸೋದು ಯಾರಿಗೂ ಗೊತ್ತಿದ್ದಿಲ್ಲ, ನಿಮಗೊಂದ ಗೊತ್ತಿತ್ತು. ಒಳ್ಳೆಯರದರು ಕೆಟ್ಟರದರು ಏನಾಗುತ್ತೋ ಏನೋ ಅಂತ ನಾನು ಇಲ್ಲಿ ದಿನ ಸತ್ ಬದುಕ್ತಿದ್ದೆ. ಆದ್ರೆ ನೀವು ಕಡೆಗೂ ಒಂದು ಒಳ್ಳೆ ಸುದ್ದಿ ಕೊಟ್ರಿ, ಒಳ್ಳೇದನ್ನ ಮಾಡಿದ್ರಿ. ಒಂದು ಸಂಸಾರ ಹೆಂಗೆ ನಡೆಸ್ಬೇಕನ್ನೋದನ್ನ ಅವ್ರು ಕಲಿಸ್ಕೊಟ್ರಿ. ಅದನ್ನ ನಾವು ಹೇಳೋಕೋದು ಅವ್ರು ಕಲಿತಿದ್ದಿಲ್ಲ. ಈಗ ನಿಮ್ಮ ಮುಖಾಂತರ ಕಲ್ತಾರಂದ್ರೆ ಭಾಳ ಸಂತೋಷ ಆಗ್ತೈತಿ. ನಿಮ್ಮ ಈ ಉಪಕಾರ ನಾವು ಯಾವತ್ತೂ ಮರೆಯಂಗಿಲ್ಲ. ಏನು ಪರವಾಗಿಲ್ಲ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬಿಡ್ರಿ. ಇನ್ಯಾವತ್ತೂ ಅವ್ರಿಗೆ ಇಂಥ ತಪ್ಪು ಕೆಲಸ ಮಾಡಿದ್ರು. ತಪ್ಪು ಕೆಲಸ ಅಂದ್ರೇನು, ದುಡಿಲಾರ್ದ ಮೈ ಉಳಿಸ್ಕೋಬೇಕು, ರೊಕ್ಕ ಉಳಿಸ್ಬೇಕು ಅನ್ನೋ ಒಂದು ಇದ್ರಾಗಿದ್ದು ಹುಚ್ಚು ಭ್ರಮೆ ಒಳಗೆ ಅವರು ಅದು ಬರ್ತಾಳ ಮೈ ಮ್ಯಾಗ ಅನ್ನೋದನ್ನ ಅಂಜಿಸ್ಕೊಂಡು ಅದೊಂದು ಅಸ್ತ್ರ ಮಾಡ್ಕೊಂಡು ಇದೇ ಮಾಡಿದ್ರಲ್ಲ. ಈಗ ಅದಕ್ಕೆ ಏನು ಉಣ್ಬೇಕು ಉಂಡಾರ, ಅದರದ್ದು ಈಗ ದುಡಿಮೆ ಬೆಲೆನೂ ಗೊತ್ತಾಗೈತಿ. ಹಾಗಾಗಿ ಇನ್ನು ಅವರು ಎಡೋದಿಲ್ಲ, ಒಳ್ಳೆ ಸಂಸಾರದಿಂದ ನಡ್ಕೊಂಡು ಹೋಗ್ತಾರೆ. ನಿನ್ನ ಕಷ್ಟ ಪರಿಹಾರ ಆತಲ್ಲ, ನಿನ್ನ ಕಷ್ಟನ ನೋಡ್ಲಾರೆ, ನಿನ್ನ ಕಷ್ಟಕ್ಕೆ ಒಂದು ಅಂತ್ಯ ಅಂತ ಆತಲ್ಲ. ಇನ್ನು ಮುಂದೆ ನೀನು ಅದ್ರ ಸುತ್ತಿಂದ ಇರ್ತೀಯಲ್ಲ, ಅವರು ಚಲೋ ಇರ್ತಾರ, ನೀನು ಚಲೋ ಇರು. ಇನ್ನು ಯಾವತ್ತೂ ಈ ಮನೆಯೊಳಗೆ ದುಃಖ ದರಿದ್ರ ಯಾವುದೂ ಇರ್ಲಾರ್ದಂಗೆ ದುಡ್ಕೊಂಡು ತಿಂದು ಆರಾಮ್ ಸಂತೋಷದಿಂದ ಇರ್ರಿ. ಮಕ್ಳಿಗೆ ಒಂದು ಭವಿಷ್ಯ ಕೊಟ್ಟು ಚಂದಾಗಿ ಜೀವನ ಮಾಡ್ಕೊಂಡಿರ್ರಿ. ಅಂದ್ರು ಅಕ್ಕರ, ನೀವು ಮಾಡಿದ್ದು ಭಾಳ ದೊಡ್ಡ ಉಪಕಾರ ರೀ.
ಯಾಕಂದ್ರೆ ಈ ಉಪಕಾರದ ಇದನ್ನ ಯಾರೂ ತೀರ್ಸಕ್ಕಾಗಲ್ ಬಿಡ್ರಿ. ಅಂತ ಒಂದು ದೊಡ್ಡ ಇದ್ರಲಿಂದ ನಾವು ಪಾರ್ ಮಾಡ್ಯಾರ ಗೊತ್ತೇನ್ರಿ ಅಕ್ಕರ. ನಾನೇನ್ ದೊಡ್ಡ ಉಪಕಾರ ಮಾಡಿಲ್ಲ, ಏನ್ ದೊಡ್ಡಲ್ಲ. ಅವ್ರವ್ರಿಗೆ ಅದು ಅರ್ಥ ಆಗಿದ್ದಿಲ್ಲ, ಅರ್ಥ ಮಾಡ್ಸಿನ ಅಷ್ಟೇ. ಈಗ ಅವ್ರು ತಿಳ್ಕೊಂಡು ಪಾಠ ಕಲ್ತ್ರಲ್ಲ ಅಷ್ಟೇ ಸಾಕು. ನನಗೇನು ಅದೇ ಬೇಕಿತ್ತಲ್ಲ, ಅವ್ರಿಗೆ ಅರ್ಥ ಆಗ್ಬೇಕು, ಒಳ್ಳೇದಾಗಬೇಕು. ನಾನು ಯಾರು ಕಷ್ಟಗಿರ್ತಾರ ಅವ್ರಿಗೆ ಒಂದು ಸಹಾಯ ಮಾಡ್ಬೇಕು ಅನ್ನೋದನ್ನ ಇಟ್ಕೊಂಡಿದ್ದೆ. ಅದು ಆತಲ್ಲ, ಅಷ್ಟೇ ಸಾಕು. ಸರಿ, ನಾನು ಹಂಗಿದ್ರೆ ಹೋಗ್ಬರ್ಲ? ಅಯ್ಯೋ ತಡ್ರಿ ಅಕ್ಕ, ಹಂಗ ಹಿಂಗ್ ಬಂದು ಹಿಂಗೆ ಹೋಗಿರಲ್ರಿ. ಅಡಿಗೆ ಮಾಡೀನಿ, ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ತಿಂದು ಹೋಗ್ರಿ. ಇಲ್ಲ, ನಾನು ಒಂಚೂರು ಬೇರೆ ಕೆಲಸ ಐತೆ, ನಾ ಹೋಗ್ಬೇಕು. ಆಯ್ತು, ನಾ ಹೋಗ್ಬರ್ತೀನಿ. ನೀವು ಆರಾಮ್ ಎಲ್ಲರೂ ಖುಷಿ ಖುಷಿ ನಕ್ಕೊಂತ ಊಟ ಮಾಡ್ರಿ. ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ಸರಿ ಅಕ್ಕ, ಹೋಗ್ಬರಿ. ರೇಖಾ, ಅಂತೂ ಇಂತೂ ನೀ ಅನ್ಕೊಂಡಂಗ ಆತಲ್ಲವ, ಅವ್ರ ಸಂಸಾರ ಉಳಿಸ್ಬಿಟ್ಟಿ ಅಂದಂಗ ಅವ್ರಿಗೂ ಒಳ್ಳೇದು ಆತು. ಚಲೋ ಆಗ್ಬಿಡವ. ಅಮ್ಮ, ಹಂಗಿದ್ರೆ ನೀವು ಕಳಿಸಿದ್ರ ಇವ್ರನ್ನ? ಹೂನವ, ನಿನ್ ಮೈಯಾಗ ಬರೀ ನಮ್ಮ ಅದವ ಬರ್ತಾಳ ಅಂತಂದು ಭಾಳ ಕಾಟ ಕೊಟ್ಬಿಟ್ಟಲ್ಲ. ನನಗೆ ಅಂಜಿಕೆಗೆ ನನಗೆ ಭಾಳ ಅಂದ್ರೆ ಭಾಳ ತ್ರಾಸ ಆಯ್ತು. ಮಕ್ಕಳು ಹಂಚ್ಕೊಳಕತ್ತು, ಗಂಡ್ರು ಮಾವ ನಾವು ಎಲ್ಲ ಅಷ್ಟು ಹಂಚ್ಕೊಂಡು ಅಷ್ಟು ತ್ರಾಸು ಅಷ್ಟು ಅನುಭವಿಸ್ಬಿಟ್ವಿ. ನಾವು ಸಾಲ ಸೂಲನೂ ಮಾಡಿದ್ವಿ, ಏನಂದ್ರೂ ಇದಕ್ಕೆ ಪರಿಹಾರನೇ ಇಲ್ಲ ಅನ್ನಂಗಾತಲ್ಲ. ಆವಾಗ ಪ್ರೇಮಕ್ಕೆ ಬಂದು ಹಿಂಗ ಅಲ್ಲಿ ಒಬ್ರು ಬಂದಾರ ಹಿಂಗ ಅಂತ ಹೇಳಿದ್ಲು. ಹೋಗಿ ಅವ್ರಂತೆ ಇದ್ದಿದ್ದೆಲ್ಲ ಹೇಳಿದೆ. ಹಂಗ ಅವರು ಆಯ್ತು ತಗೋ ಅಂತಂದು ನಿನಗ ಈ ತರ ದೊಡ್ಡ ಶ್ರೀಮಂತರು ಆಸ್ತಿ ಐತಿ ಅಂತ ಹಿಂಗೆಲ್ಲ ಹೇಳಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡಿದ್ರೋ ಗೊತ್ತಿಲ್ಲ, ನಿಮ್ಗೆ ಒಳ್ಳೆ ಬುದ್ಧಿ ಕಲಿಸಿದ್ರಲ್ಲ. ಹೌದು, ಅಂತದೇನು ಅಲ್ಲಿ ಹೇಳಿದ್ರು ನಿಮಗೆ? ಅದ ಬೇಡ, ಅದು ನಾವು ಹೇಳೋದಿಲ್ಲ, ನೀವು ಕೇಳೋದು ಬೇಡ. ಹೆಂಗೋ ಒಟ್ಟೆ ಒಳ್ಳೇದಾಯ್ತು, ಬುದ್ಧಿ ಕಲ್ಸ್ಯಾರ, ನಾವು ಬುದ್ಧಿ ಕಲ್ತೀವಿ, ಅಷ್ಟು ಸಾಕು. ನಿಮ್ಗೆ ಅದು ಮತ್ತೆ ನಾವು ಹೇಳೋದು ಸರಿ ಕಾಣಂಗಿಲ್ಲ. ನಮ್ಮ ಮಾಡಿದ ಪಾಪಕ್ಕೆ ನಾವು ಅನುಭವಿಸ್ತೀವಿ. ನಮ್ಗೆ ಸರಿಯಾಗಿ ಬುದ್ಧಿ ಕಲ್ಸ್ಯಾರ ಅವ್ರು ಒಳ್ಳೆಯರೇ, ನಾವು ಕೆಟ್ಟವರಾಗಿದ್ವಿ ಅಷ್ಟೇ. ಹೌದಕ್ಕಮ್ಮ, ನಿಜ. ನಾವೇನು ಇಷ್ಟು ದಿವಸ ನಮಗೆ ಕಾಟ ಕೊಟ್ಟಿದ್ದಲ್ಲ, ಅದ್ರ ಹತ್ತಷ್ಟು ನಾವಲ್ಲಿ ನೋಡೇವಿ. ಅದೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿವಿ. ಹಂಗಾಗಿ ಹೇಳಿದ್ರು ಅರ್ಥ ಇಲ್ಲ, ನಾವು ಹೇಳಕ್ಕೂ ಹೋಗಲ್ಲ. ಹೇಳೋದು ಬೇಡ, ನೀವು ಕೇಳಿ ಅದನ್ನ ಮತ್ತೆ ಬೇರೆ ಬೇಡ, ಒಳ್ಳೇದಂತ ಆಗೈತಲ್ಲ ಅಷ್ಟು ಸಾಕು. ಸರಿ ಬರೀ ಮಕ್ಕ ತಗೋಬರಿ, ಊಟ ಮಾಡೋಣ ಬರ್ರಿ. ಅಲ್ಲ, ಎಷ್ಟು ದಿನ ಅಂತ ನಾನು ಹಿಂಗ ಜೀವನ ಕಡ್ಕೊಂತ ಹೋಗ್ಲಿ? ನನ್ನ ಮುಕ್ತಿ ಸಿಗೋದು ಯಾವಾಗ? ನಾನು ದೇವ್ರಂತಲ್ಲಿ ಹೋಗೋದು ಯಾವಾಗ? ನನಗೂ ಈಗೇನು ಉಂಡರು ನೋಡಿ 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 ಕಷ್ಟ ಅನುಸರು ನೋಡಿ ನೋಡಿ ಮನಸ್ಸು ಭಾಳ ಗಾಸಿ ಆಗೈತಿ. ನಾನು ಎಷ್ಟೇ ಮಾಡಿದ್ರು, ನಾನು ಏನೇ ಎಲ್ಲರೂ ಒಳ್ಳೆ ಮಾಡಿದ್ರು, ಆದ್ರೆ ನಾನು ದೆವ್ವ ಅನ್ನೋದು ಮಾತ್ರ ಸತ್ಯ ಅಲ್ಲ. ಈ ದೆವ್ವದ್ದು ಒಂದಿದಕ್ಕೆ ಮುಕ್ತಿನೇ ಇಲ್ವಾ ನನಗೆ? ನನಗೆ ಒಳ್ಳೆ ಜನ್ಮ, ಒಳ್ಳೆ ಜೀವನ, ಒಳ್ಳೇದಿಲ್ಲ ಇಲ್ಲ. ನನಗೆ ಈ ದೆವ್ವದ್ದು ಸಾಕಾಗ್ಬಿಟ್ಟೈತಿ. ನನಗೆ ಇನ್ನೊಬ್ಬರನ್ನ ಭಯ ಪಡಿಸೋದು ನಾನು ಭಯ ಪಡಿಸ್ತೀನಲ್ಲ. ಮತ್ತೆ ಆಕೆ ಹೇಳಿದೆ ನನ್ನ ಬುದ್ಧಿನ ಭಯ ಪಡಿಸ್ತಿದ್ದು, ಆಕೆ ಬುದ್ಧಿ ಕಲ್ತ್ಲು ಸರಿ, ಆದ್ರೆ ನಾನು ಭಯ ಪಡಿಸೋದೇ ದೆವ್ವ ಹೌದಿಲ್ಲ. ನಾನು ಅವ್ರಿಗೆ ಒಳ್ಳೇದು ಮಾಡಿದ್ರು, ಒಬ್ರಿಗೆ ಒಳ್ಳೇದು ಮಾಡಿದ್ರು, ಇನ್ನೊಂದಿಬ್ಬರಿಗೆ ಕೆಟ್ಟದಕ್ಕಾದ್ರೂ ಭಯ ಪಡಿಸಿರ್ತೀನಲ್ಲ. ನನಗೂ ಯಾವಾಗ ಒಳ್ಳೇದು ಜನ್ಮ ಒಳ್ಳೇದಾಗತ್ತ? ಏನು ಮಾಡಲಿ ನಾನು?